ಇದು ಏನು ನೀವೇ ಅಗ್ರಿಮೆಂಟು ಮಾಡಿಕೊಂಡ್ರೆ ಇದೇನು ಕಾಂಟ್ರಾಕ್ಟಾ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಯಾರು ಅಂತಂದರೆ ಕುರ್ಚಿ ಒಂದು ಕದನದಲ್ಲಿ ಸಿ ಎಂ ಪರ ಈಗ ಬ್ಯಾಟ್ ಬೀಸಿದ್ದಾರೆ ರಾಯರೆಡ್ಡಿ ಹೇಳ್ತಾ ಇದ್ದಾರೆ. ನೀವೇ ಎಲ್ಲ ಮಾತಾಡ್ಕೊಂಬಿಟ್ರೆ, ನೀವೇ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಂಬಿಟ್ರೆ, ಕಮೆಂಟ್ಗಳನ್ನು ಮಾಡ್ಕೊಂಡ್ರೆ ಇದೇನು ಅಂದ್ಕೊಂಡಿದ್ರಿ? ಇದು ಕಾಂಟ್ರಾಕ್ಟಾ? ಇದು ಕಾಂಟ್ರಾಕ್ಟ್ ಕೊಡ್ತಾ ಇದ್ದಾರೆ. ಇದನ್ನು ನೀವೇ ಚರ್ಚೆ ಮಾಡೋದಾದ್ರೆ, ಮಾತುಕತೆ ಹೊಂದಾಣಿಕೆ ಮಾಡ್ಕೊಳ್ಳೋದಾದ್ರೆ ಏನು ಅಂತ ಸಿ ಎಂ ಪರ ಬ್ಯಾಟ್ ಬೀಸ್ತಾ ಇದ್ದಾರೆ ರಾಯರೆಡ್ಡಿ. ಸಿ ಎಂ ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಏನಿದೆ ಅವರು ಮಾತನಾಡ್ತಾ ಇದ್ದಾರೆ. ಸಿ ಎಂ ಹಾಗೂ ಡಿ ಸಿ ಎಂ ಅವರನ್ನ ಖಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಯರೆಡ್ಡಿ. ಕೊಪ್ಪಳದಲ್ಲಿ ಮಾತನಾಡಿರುವಂತಹ ರಾಯರೆಡ್ಡಿ ಹೇಳ್ತಾರೆ, ಏನಾಗ್ತಾ ಇದೆ ಅಂದರೆ ರಾಜಕೀಯ ವಲಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆಯಲ್ಲ, ನಮ್ಮ ಪಕ್ಷದಲ್ಲಿ ಬಣಗಳಿಲ್ಲ, ಸಿದ್ದು ಬಣ, ಡಿ ಕೆ ಶಿ ಬಣ ಇದ್ಯಾವುದೂ ಕೂಡ ಇಲ್ಲ. ನಾವೆಲ್ಲ ಕಾಂಗ್ರೆಸ್ ಪಾರ್ಟಿಯವರು, ನಾವೆಲ್ಲ ಪಕ್ಷದವರು, ಕಾಂಗ್ರೆಸ್ನವರು. ನಾವು ಸಿ ಎಂ ಆಗಬೇಕು, ಸಚಿವರಾಗಬೇಕು ಅನ್ನೋ ಆಸೆ ಇರೋದು ಸಹಜ, ಎಲ್ರಿಗೂ ಕೂಡ ಅದು ಇರುತ್ತೆ. ಸಿದ್ದು ಸಿ ಎಂ ಬಿಟ್ಟು ಬಿಡಬೇಕು ಅಂತ ಹೇಳ್ತಾ ಇದೆ ಅನ್ನೋದೇನಿದೆ ಅದು ಚರ್ಚೆ ಇರುವಂಥ ವಿಚಾರ. ಆದರೆ ಮೇ 20, 2013 ಸಿದ್ದರಾಮಯ್ಯ ಪ್ರಮಾಣ ವಚನ ಮಾಡಿದರು. ಅದಕ್ಕಿಂತ ಮುಂಚೆ ಶಾಸಕಾಂಗ ಸಭೆ ನಡೆಯಿತು. ಏನಾಯಿತು ಅಂತ ಹೇಳ್ತಾ ಇದ್ದಾರೆ ರಾಯರೆಡ್ಡಿ. ಅವಾಗ ಸಿದ್ದರಾಮಯ್ಯಗೆ ಬಹುಮತ ಕೂಡ ಬಂತು ಆ ಸಮಯದಲ್ಲಿ. ಹೀಗಾಗಿ ಸಿದ್ದರಾಮಯ್ಯ ಅವರೇ ಆಯ್ಕೆಯಾದರು. ಇವಾಗ ಸಿದ್ದರಾಮಯ್ಯನವರ ತೆಗೆಯೋ ಒಂದು ಮಾತುಕತೆಯ ಮಾತು ಯಾಕೆ ಬರ್ತಾ ಇದೆ? ಯಾರು ಹೇಳಿದ್ರು ಇದನ್ನು ಅಂತ ಕೇಳ್ತಾ ಇದ್ದಾರೆ. ಮಾತುಕತೆ ಆಗಿದೆ ಅಂತಾರೆ, ಅವರೇನು ನಿಮಗೆ ಹೇಳಿದ್ರಾ? ಯಾರು ಹೇಳಿದ್ದಾರೆ ನಿಮಗೆ? ಈ ರೀತಿಯಾದಂಥ ಒಂದು ಚರ್ಚೆಗಳು ಏನು ಮಾಡ್ತಾ ಇದ್ರಲ್ಲ, ನಿಮಗೆ ಯಾರು ಹೇಳಿದ್ದಾರೆ? ರಾಯರೆಡ್ಡಿ ಹೇಳ್ತಾ ಇದ್ದಾರೆ, ಆರ್ಥಿಕ ಸಲಹೆಗಾರರು ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ನೀವೇ ಎಲ್ಲ ಮಾತಾಡ್ಕೊಳ್ತೀರಾ ಅಂತಂದರೆ ಏನಾಗ್ತಾ ಇದೆ? ಅಗ್ರಿಮೆಂಟ್ ಆಗಿದೆಯಾ? ಅಗ್ರಿಮೆಂಟ್ ಮಾಡ್ಕೊಳ್ತೀರ ಅಂದರೆ ಕಾಂಟ್ರಾಕ್ಟ್ ಆಗಿದೆಯಾ? ಗೊತ್ತಿಲ್ಲ. ಸಿದ್ದರಾಮಯ್ಯ ಪರವಾಗಿ ಮಾತನಾಡ್ತಾ ಇದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಆರ್ಥಿಕ ಸಲಹೆಗಾರ ಆಗಿರುವಂತಹ ಬಸವರಾಜ ರಾಯರೆಡ್ಡಿ ಹೇಳ್ತಾ ಇದ್ದಾರೆ, ಸಿ ಎಂ ಹಾಗೂ ಡಿ ಸಿ ಎಂ ಅವರನ್ನು ಖಾರವಾಗಿ ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಯರೆಡ್ಡಿ. ಏನಾಯಿತು ಅಂದರೆ ಯಾವ ರೀತಿಯಾಗಿ ಆಯ್ಕೆ ಆಗ್ತಾರೆ ಅಂತ ಕೊಪ್ಪಳದಲ್ಲಿ ಮಾತನಾಡ್ತಾ ಹೇಳ್ತಾರೆ ಅವರು. ನಮ್ಮ ಪಕ್ಷದಲ್ಲಿ ಯಾವುದೇ ರೀತಿಯ ಬಣ ಏನು ಹೇಳ್ತಿದ್ದಾರೆ, ಸಿದ್ದರಾಮಯ್ಯ ಬಣ, ಡಿ ಕೆ ಶಿವಕುಮಾರ್ ಬಣ, ಮತ್ತೊಂದು ಬಣ, ಇನ್ನೊಂದು ದಲಿತರ ಈ ಥರ ಏನು ಮಾತುಗಳು ಕೇಳಿ ಬರ್ತವೆ, ಅದು ಯಾವುದು ಕೂಡ ನಮ್ಮಿಲ್ಲ. ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದವರು, ಕಾಂಗ್ರೆಸ್ ಪಕ್ಷಕ್ಕಾಗಿ ಕೆಲಸ ಮಾಡ್ತೀವಿ, ಜನರಿಗಾಗಿ ಕೆಲಸ ಮಾಡ್ತೀವಿ. ನಮ್ಮ ಪಾರ್ಟಿ ಅದು ಕಾಂಗ್ರೆಸ್ ಪಾರ್ಟಿ, ನಾವೆಲ್ಲರೂ ಒಂದೇ ಅಂತ ಹೇಳ್ತಾ ಇದ್ದಾರೆ. ಸಿ ಎಂ ಆಗಬೇಕು ಅಥವಾ ಸಚಿವರಾಗಬೇಕು ಅನ್ನೋಂಥದ್ದು ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಸಹಜವಾಗಿ ಎಲ್ರಿಗೂ ಬರುತ್ತೆ ಪಕ್ಷದಲ್ಲಿರೋರಿಗೆ, ಗೆದ್ದವರಿಗೆ. ಹೀಗಾಗಿ ಸಿದ್ದು ಸಿ ಎಂ ಬಿಡಬೇಕು, ಸಿದ್ದು ಸಿ ಎಂ ಸೀಟ್ ಏನಿದೆ ಅದನ್ನು ಬಿಟ್ಕೊಡ್ಬೇಕು ಅನ್ನೋವಂಥ ತೀರ್ಮಾನ ಆಗಿರೋದು ನಮಗೆ ಯಾರಿಗೂ ಕೂಡ ಇದುವರೆಗೂ ಗೊತ್ತಿಲ್ಲ. ಹೈಕಮಾಂಡ್ ಕೂಡ ಅದ್ರ ಬಗ್ಗೆ ಎಲ್ಲೂ ಕೂಡ ಮಾತನಾಡಿಲ್ಲ, ಹೇಳಿಲ್ಲ. ಹಿಂದೆ ನೋಡಿ, ಮೇ 20, 2023 ಸಿದ್ದರಾಮಯ್ಯ ಅವರು ಪ್ರಮಾಣ ವಚನ ಏನು ಸ್ವೀಕಾರ ಮಾಡಿದ್ರಲ್ಲ, ಆ ಸಮಯದಲ್ಲಿ ಅಥವಾ ಅದಕ್ಕಿಂತ ಒಂದು ಮುಂಚೆನೇ ಶಾಸಕಾಂಗ ಒಂದು ಸಭೆ ಆಗಿತ್ತು, ನಡೆಯುತ್ತೆ. ಅದರಲ್ಲಿ ಸಿದ್ದರಾಮಯ್ಯ ಅವ್ರಿಗೆ ಬಹುಮತ ಬರುತ್ತೆ, ಎಲ್ಲರೂ ಸಿದ್ದರಾಮಯ್ಯ ಆಗಲಿ ಅಂತ ಹೇಳ್ತಾರೆ. ಹೀಗಾಗಿ ಸಿದ್ದರಾಮಯ್ಯ ಅವರೇ ಸಿ ಎಂ ಆಗಿ ಆಯ್ಕೆ ಆಗ್ತಾರೆ ಆ ಸಂದರ್ಭದಲ್ಲಿ. ಆದರೆ ಇವಾಗ ಸಿದ್ದರಾಮಯ್ಯ ಅವ್ರನ್ನ ತೆಗಿಬೇಕು ಅನ್ನುವಂಥ ಒಂದು ಮಾತು ಯಾಕೆ ಬರ್ತಾ ಇದೆ? ಇದು ಯಾರು ಹೇಳಿದರು? ಮಾತುಕತೆ ಆಗಿದೆ ಅಂತ ಹೇಳ್ತಾರಲ್ಲ, ಅದನ್ನು ಯಾರು ಹೇಳಿದರು? ಹೈಕಮಾಂಡ್ ನಾಯಕರು ಏನಾದ್ರು ಹೇಳಿದ್ರು ಅಥವಾ ಬೇರೆ ಯಾರಾದರೂ ಹೇಳಿದ್ರ? 2.5 ವರ್ಷ ಅವರನ್ನು, 2.5 ವರ್ಷ ಇವರನ್ನು, ಇಂತಹ ಒಂದು ಹೇಳಿಕೆ ಯಾರು ಹೇಳಿದ್ದು ನಿಮಗೆ? ಹೀಗಾಗಿ ಸಿದ್ದರಾಮಯ್ಯ ಅವರು 5 ವರ್ಷ ಸಿ ಎಂ ಆಗಿಯೇ ಇರ್ತಾರೆ. ಡಿ ಕೆ ಶಿವಕುಮಾರ್ ಕೂಡ ಎಲ್ಲೂ ಕೂಡ ಸಿ ಎಂ ಆಗ್ತೀನಿ ಅಂತ ಹೇಳಿಲ್ವಲ್ಲ. ಯಾವಾಗ ಹೇಳಿದರು ಅವರು? ಕೆಲವರಿಗೆ ಡಿ ಕೆ ಶಿವಕುಮಾರ್ಗೆ ಒಂದು ಟಿಕೆಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾರೆ, ಇದು ಸಹಜ. ಆದರೆ ಅದರಲ್ಲಿ ಏನು ತಪ್ಪಿದೆ? ಅಭಿಮಾನಕ್ಕೆ ಹೇಳ್ತಾರೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಹೌದು, ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಆದರೆ ಎಲ್ಲೂ ಕೂಡ ಹೈಕಮಾಂಡ್ ಆಗಲಿ ಇನ್ನೊಬ್ಬರಾಗಲಿ ಯಾರೂ ಕೂಡ ಹೇಳಿಲ್ವಲ್ಲ ಈ ರೀತಿಯಾಗಿ ಒಪ್ಪಂದ ಆಗಿದೆ, ಸಿದ್ದರಾಮಯ್ಯ ಬಿಟ್ಕೊಡ್ಬೇಕು, ಡಿ ಕೆ ಶಿವಕುಮಾರ್ ಆಗಬೇಕು, ಹಾಗೆ ಹೇಗೆ ಅಂತ ಇಲ್ಲ. ಬಹುಮತ ಸಿಕ್ಕಿರುವಂಥದ್ದು ಸಿದ್ದರಾಮಯ್ಯ ಅವರಿಗೆ, ಅವರೇ ಆಗಿದ್ದಾರೆ, ಅವರೇ ಮುಂದುವರಿತಾ ಇದ್ದಾರೆ. ಆದರೆ ಈಗ ಅವ್ರನ್ನ ಕೆಳಗಿಳಿಸ್ಬೇಕನ್ನೋ ಆಲೋಚನೆ ಯಾರ್ದಿದೆ? ಯಾರ್ದೂ ಇಲ್ಲ, ಯಾರೂ ಹೇಳೂ ಇಲ್ಲ. ಚರ್ಚೆಗಳು ಆಗ್ತಾ ಇದೆ, ಬೇರೆಯವರು ಏನೋ ಮಾತನಾಡ್ತಾ ಇದ್ದಾರೆ, ಆರೋಪ ಮಾಡ್ತಾ ಇದ್ದಾರೆ ಅಂತ ಚರ್ಚೆ ಆಗ್ತಾ ಇದೆ ಬಿಟ್ಟರೆ ಬೇರೆ ಏನೂ ಆಗಿಲ್ವಲ್ಲ. ರಾಯರೆಡ್ಡಿ ಕೇಳ್ತಾ ಇದ್ದಾರೆ ಈ ರೀತಿಯಾಗಿ ಆರ್ಥಿಕ ಸಲಹೆಗಾರರು. ಸಿ ಎಂ ಸಿದ್ದರಾಮಯ್ಯ ಅವರೇ ಮುಂದುವರಿತಾರೆ. ಕೆಲವೊಂದು ಕಡೆ ಡಿ ಕೆ ಶಿವಕುಮಾರ್ ಅವರು ಕೂಡ ಆಸೆ ಇರ್ಬೋದು, ನಾನು ಕೂಡ ಸಿ ಎಂ ಆಗ್ಬೋದು, ಅದರಲ್ಲಿ ಏನು ತಪ್ಪಿಲ್ವಲ್ಲ. ಅವ್ರಿಗೂ ಕೂಡ ಕೊಡಿ ಅಂತ ಕೆಲವರು ಕೇಳ್ಕೊಳ್ತಾ ಇದ್ದಾರೆ, ಅದು ಅವರವರ ಅಭಿಪ್ರಾಯ, ಅದರಲ್ಲಿ ತಪ್ಪಿಲ್ಲ. ಆದರೆ ಕೆಲವೊಂದು ವಿಚಾರಗಳನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇರುವಂಥದ್ದು, ತಪ್ಪಾಗಿ ಹೇಳ್ತಾ ಇರುವಂಥದ್ದು ಅದೆಲ್ಲ ಕೂಡ ಸರಿಯಲ್ಲ. 2.5 ವರ್ಷ ಇವರಿಗೆ, 2.5 ವರ್ಷ ಅವರಿಗೆ, ಈ ರೀತಿಯಾಗಿ 50-50 ಆದಂಥ ಒಂದು ರಾಜಕಾರಣದ ಒಪ್ಪಂದಗಳು ಆಗೇ ಇಲ್ಲ. ಒಂದು ವೇಳೆ ಆಗಿದ್ದರೆ ಅದನ್ನು ಹೇಳ್ತಾ ಇದ್ರು, ಯಾರು ಕೂಡ ಹೇಳೇ ಇಲ್ಲ. ನೀವು ಯಾಕೆ ಕೇಳ್ತಾ ಇದ್ದಾರೆ, ನೀವು ಯಾಕೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಯಾಕೆ ಚರ್ಚೆ ಮಾಡ್ತಾ ಇದ್ರಿ ಅಂತ ರಾಯರೆಡ್ಡಿ ಸಿ ಎಂ ಪರವಾಗಿ ಮಾತನಾಡ್ತಾ ಇದ್ದಾರೆ. ಸಿ ಎಂ ಸಿದ್ದರಾಮಯ್ಯ ಪರವಾಗಿ ಆರ್ಥಿಕ ಸಲಹೆಗಾರ ರಾಯರೆಡ್ಡಿ ಅವರು ಮಾತನಾಡ್ತಿರುವಂಥದ್ದು. ಹೀಗಾಗಿ ಈ ಒಂದು ವಿಚಾರದಲ್ಲಿ
ಯಾರೂ ಕೂಡ ಗೊಂದಲವನ್ನು ಮೂಡಿಸೋದು ಬೇಡ, ಏನೇ ನಿರ್ಧಾರಗಳಿದ್ರೂ ಕೂಡ ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. CM ಸಿದ್ದರಾಮಯ್ಯ ಅವರಿಗೆ ಬಹುಮತ ಸಿಕ್ಕಿತ್ತು, ಬೆಂಬಲ ಸಿಕ್ಕಿತ್ತು, ಅದಕ್ಕಾಗಿ ಅವರು CM ಸ್ಥಾನದಲ್ಲಿ ಇಂದುವರೆಗೂ ಕೂಡ ಕೂತ್ಕೊಂಡಿದ್ದಾರೆ. ಈ ರೀತಿಯಾದಂಥ ಮಾತನ್ನು ರಾಯಾರೆಡ್ಡಿ ಹೇಳ್ತಾ ಇರುವಂಥದ್ದು CM ಸಿದ್ದರಾಮಯ್ಯ ಪರವಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.